ಶ್ರೀಮತಿ ಶ್ರೀಮತಿ ಅಣ್ಣಯ್ಯಪ್ಪನವ್ರನ್ನೇ ಚಿಪ್ಪು ಫಿಕ್ಸ್ ಮಾಡಿದ್ದಾಯ್ತು. ನಿನ್ ಕನ್ನೆ ನೋಡ್ತಾ ಇದ್ರೆ ಚೂಟ್ಬೇಕು ಅನ್ಸುತ್ತೆ. ಬಾಲ ಮುದ್ರಕೊಂಡು ಹೋಯ್ತಾ ಇರ್ಬೇಕು. ನನ್ನೆಂಡ್ರಿಗೆ ಚಾ ಕೊಡ್ಸೋ ಪ್ರಯತ್ನ ಮಾಡ್ರಿ. ನಾನು ಯಾಕ್ರೆ ಅವರು ಕರೆಂಟ್ ಓಡಿಸ್ಲಿ? ನನ್ನ ಮೈಯಲ್ಲಿ ಯಾವ ಕರೆಂಟು ಇಲ್ಲ, ಬೇಕಿದ್ರೆ ನೋಡಿ. ಗಾಡ್, ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನನ್ನ ಮೈಯಲ್ಲಿ ಶಾಕಿಂಗ್ ಕಾಯಿಲೆಲ್ಲ ವಾಸಿ ಮಾಡಿದ್ಯಲ್ಲ, ಥ್ಯಾಂಕ್ ಯು ವೆರಿ ಮಚ್. ನೀವ್ ಯಾವಾಗ್ಲೂ ನನ್ನ ಜೊತೆ ನನ್ನ ಕೈ ಹಿಡ್ಕೊಂಡಿರ್ಬೇಕು. ಇದ್ರಲ್ಲೇ ಗೊತ್ತಾಗುತ್ತೆ ನಿಮಗ್ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ. ಕರೆಂಟ್ ಬಿಟ್ಟೋಯ್ತು ಅನ್ಕೊಂಡ್ರೆ ಒಳ್ಳೆ ಕರೆಂಟ್ ತರ ಶಾಕ್ ಕೊಡ್ತಿದ್ದಲ್ಲಪ್ಪ. ಏನದು ಪಿಸು ಪಿಸು ಮಾತು? ಅದು ನಿನ್ ಮೇಲಿನ ಪ್ರೀತಿನ ಹೇಗೆ ವ್ಯಕ್ತಪಡಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ನಾ ಹೇಳ್ದಾಗ ಮಾಡಿ ಸಾಕು. ಓಕೆ ಓಕೆ. ಜಾನಿ, ಇದೇನಿದು ಮತ್ತೆ ಕರೆಂಟ್ ಹೊಡಿತಿದೆ? ನಾನೇನ್ ಮಾಡ್ಲಿ? ಒಂದೊಂದ್ಸಲ ಹೊಡಿಯುತ್ತೆ, ಒಂದೊಂದ್ಸಲ ಹೊಡಿಯಲ್ಲ. ಏನು ಅಂತಾನೆ ಅರ್ಥ ಆಗ್ತಿಲ್ಲ. ನೀವ್ ಹೀಗೆ ಸುಮ್ಮನಿದ್ರೆ ಏನು ಅರ್ಥ ಆಗಲ್ಲ. ಫಸ್ಟ್ ನಿಮ್ಗೆ ಏನಾಗಿದೆ ಚೆಕ್ ಮಾಡಿಸ್ಕೊಂಡು ವಾಸಿ ಮಾಡಿಸ್ಕೊಂಡು ಬನ್ನಿ. ಅಲ್ಲಿ ತನಕ ನನ್ನ ಹತ್ರನೂ ಬರಬೇಡಿ. ಅದು ನೀನು ಹೀಗೆ ಮಾತಾಡ್ತಿದ್ಯಾ? ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಎಂತೆಂತ ಕಾಯಿಲೆನೂ ಇರುತ್ತೆ, ಅವ್ರನ್ನೆಲ್ಲ ದೂರ ಮಾಡಕ್ಕಾಗತ್ತಾ? ಪ್ರಪಂಚದಲ್ಲಿ ನಿಮ್ಮೊಬ್ರಿಗೆ ಅನ್ಸುತ್ತೆ ಇಂಥ ಕಾಯಿಲೆ ಇರೋದು. ನಿಮಗೆ ಕಾಯಿಲೆ ಅಂತ ನಾವಿಬ್ರು ಸಂತೋಷವಾಗಿ ಇರಕ್ಕೆ ಆಗಲ್ಲ. ಮಧು ಮಧು, ದೇವ್ರೆ ಎಂತ ಕಾಯಿಲೆ ಕೊಟ್ಟಪ್ಪ. ಮೊದ್ಲೇ ನನ್ನ ಹೆಂಡತಿ ಸಣ್ಣ ಸಣ್ಣದಕ್ಕೂ ಲೇಡಿ ರ್ಯಾಂಬೋ ಹೊಡ್ದಂಗ್ ಆಡ್ತಾಳೆ. ಈಗಿಂತ ಕಾಯಿಲೆ ಕೊಟ್ಟು ನನ್ನನ್ನು ಆಟ ಆಡಿಸ್ತಿದ್ಯಾ? ನಿನಗೆ ಕರುಣೆನೇ ಇಲ್ವಾ? ಜಾನಿ ಅಣ್ಣ, ಪಕ್ಕದ ಬೀದಿಯಲ್ಲಿ ರಾಮಣ್ಣನ ಮದುವೆ ನಡೀತಿದೆ. ನಾನು ಮಂತ್ರ ಹೇಳಕ್ ಬರ್ಬೇಕಾ? ಬೇಡ ಬೇಡ, ಮದುವೆ ಮನೆಯಲ್ಲಿ ಕರೆಂಟ್ ಇಲ್ದೆ ಜನರೇಟರ್ ಕೆಟ್ಟೋಗಿದೆ. ಅದಕ್ಕೆ ನೀವು ಸಪ್ಲೈಗೆ ಬರ್ಬೇಕಂತೆ. ದೇವ್ರೆ, ಯಾಕಪ್ಪ ನನ್ಗೆ ಈ ರೀತಿ ಕಷ್ಟ ಕೊಟ್ಟು ಆಟ ಆಡಿಸ್ತಾ ಇದ್ಯಾ? ಜನ ನನ್ನನ್ನು ನಾಲಾಯಕ್ ಕೆಲ್ಸಕ್ಕೆ ಬರ್ದೇರ್ನೋ ಅನ್ನೋ ಹಾಗೆ ಮಾಡಿದೆ. ಹೆಂಡತಿ ಮುಂದೆ ಕೈ ಕಟ್ಕೊಂಡು ನಿಲ್ಲೋ ಹಾಗೆ ಮಾಡಿದೆ. ಈಗ ಕರೆಂಟ್ ಹೊಡೆಯೋ ಕಾಯಿಲೆ ಕೊಟ್ಟಿದ್ಯಾ. ಜನ ಏನಂದ್ರು ನನಗೆ ಚಿಂತೆ ಇಲ್ಲ, ಆದ್ರೆ ಪುಟ್ಮಲ್ಲಿಯವ್ರು ಮಾತ್ರ ನನ್ನಿಂದ ದೂರ ಆಗೋದನ್ನ ಸಹಿಸೋಕ್ಕಾಗಲ್ಲ. ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಡಾರ್ಲಿಂಗ್, ನಿನಗೆ ಕರೆಂಟ್ ಹೊಡಿಲಿಲ್ಲ ತಾನೆ? ಇಲ್ಲ ಜಾನಿ, ಕರೆಂಟ್ ಹೊಡಿಲಿಲ್ಲ. ಜಾನಿ, ನಾ ಹೇಳ್ದಾಗ ಮಾಡಿ ಸಾಕು. ಅನುಮಾನ ಬಂದ್ಮೇಲೆ ಚೆಕ್ ಮಾಡಲೇಬೇಕು. ಅಲ್ಲ, ಈ ಚಿಪ್ಪಿಂದನೇ ಆಗಿದ್ದು. ಇದನ್ನ ಚೆಕ್ ಮಾಡ್ಬೇಕಲ್ಲ. ರೀ ಮೂವ್ಮೆಂಟ್ ಸ್ಟಾರ್, ಬನ್ರಿ ಇಲ್ಲಿ. ಎಲ್ಲಿ ಇವತ್ತು ಒಬ್ರೇ ಮೂವ್ ಮಾಡ್ತಿದ್ದೀರಾ? ಸರ್, ಹುಡುಗಿರು ಬಂದ್ರೆ ಜೊತೆಗೆ ಹುಟ್ಟಿದ ಅಣ್ಣ ತಮ್ಮದ ದೂರ ಆಗ್ತಾರಂತೆ. ಇನ್ ಫ್ರೆಂಡ್ಸ್ ದೂರ ಆಗಲ್ವಾ? ಗರ್ಲ್ ಫ್ರೆಂಡ್ ಜೊತೆ ಮಾಲ್ಗೆ ಹೋಗಿದ್ದಾನೆ. ಸರಿ, ನಾನು ಹಿಡ್ಕೊಳ್ಳಿ. ನಾನು ಆ ಥರದನಲ್ಲ. ಹಿಡ್ಕೊಳ್ರಿ. ಶಾಕ್ ಹೊಡಿಲಿಲ್ವಾ? ನೀವ್ಯಾವ ಸಿಮೆ ಟ್ರಾನ್ಸ್ಫರ್ ಮಾಡ್ರಿ ಶಾಕ್ ಹೊಡಿಯೋದಿಕ್ಕೆ? ಒಂದ್ ನಿಮಿಷ ಇರಿ, ಈಗ ಹಿಡ್ಕೊಳ್ಳಿ. ನೀವ್ ನಿಜವಾಗ್ಲೂ ಟ್ರಾನ್ಸ್ಫಾರ್ಮರ್? ಇಂಥ ಕಿತ್ತೋಗಿರೋ ಕೆಲಸ ಗೌಡ್ರೆ ಮಾಡಿರೋದು. ಗೌಡ್ರೆ, ಈ ಚಿಪ್ಪಿಂದ ನಾನೆಷ್ಟು ಅವಮಾನ ಅನುಭವಿಸಿದ್ನೋ ನೀವು ಅದಕ್ಕಿಂತ ಹೆಚ್ಚಿಗೆ ಅನುಭವಿಸ್ಬೇಕು. ಹಾಗೆ ಮಾಡ್ತೀನಿ. ಒಂದೈತೆ ಮಾರಿ ಹಬ್ಬ. ದನ ತಿಂದು ಕೋಣ ಬಿದ್ಕೊಂಡಂಗೆ ಬಿದ್ಕೊಂಡಿದ್ದೀರಾ? ನನ್ನನ್ನು ಕಟ್ಟಿಗೆ ಸಿಕ್ಕಾಕ್ಸಿ ಮಲ್ಕೊಂಡು ಗೊರಕೆ ಹೊಡಿತಿದ್ರಾ? ನನ್ಗಾದ ಅವಮಾನ ನಿಮಗೂ ಆದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಒಂದ್ಸತಿ ಹಾಕಿದ್ರೆ ಪುನಃ ಪುನಃ ಹಾಕಬೇಕು ಅನ್ಸುತ್ತೆ. ನಿಮ್ಮ ಐಡಿಯಾನೇ ನಾನು ಬಳಸ್ಬಿಟ್ರೆ ನನ್ನಂತ ದಡ್ಡ ಯಾರು ಇರಲ್ಲ. ಈಗಿದೆ ಮಾರಿ ಹಬ್ಬ. ಒಟ್ಟು ಮಲ್ಲಿಯವರು ನಿಮ್ಮನ್ನು ಮುಡ್ತಿದ್ದಾಗೆ ಕರೆಂಟ್ ಹೊಡೆಯುತ್ತೆ, ಆಗ ಹೆದರ್ಕೊಂಡು ದೂರ ಹೊರಡ್ತಾರೆ.
ನೋಡಿ ನಾನು ಖುಷಿ ಪಡ್ತೀನಿ. ಈ ಜಾಕ್ಪಾಟ್ ಜನಾರ್ದನನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಈಗ ಗೊತ್ತಾಗುತ್ತೆ. ಆಮೇಲೆ ಪುಟ್ಮಲಿ ಏನ್ ಮಾಡ್ತಾ ಇದ್ದೆ? ರಾತ್ರಿ ಅಡಿಗೆಗೆ ಸ್ಟಡಿ ಮಾಡ್ತೀವಿ ಏನೇ ಅದು ಸ್ಟುಡಿಯಲ್ಲ ಕಮ್ಮಿ ರೆಡಿ ಹಿಡಿದ್ರಿ ಜಾಡ. ಅದಕ್ಕಿನ್ನೂ ಟೈಮ್ ಅದ. ಹೊಸಿ ದಂಡಕ್ಕೆ ಏನಾಗ ಗುಟ್ಟೆ ಹೊಳ್ಬೇಕು. ಹೋಗಿ ಬಾಬಣ್ಣ, ನಾನು ನಿಮ್ ದಂಡಕ್ಕೆ ಬರಲ್ಲ. ಏನ್ ಗುಟ್ಟೆ ಹೊಡ್ತೀರಿ ಅಂತ ನನಗೆ ಗೊತ್ತು. ಕಳ್ಳಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ದಂಡಕ್ಕೆ ಬಾ. ಹೋಗಿ ಬಾಬಣ್ಣ, ಹುಟ್ಟಿಲೆ ಬಾಬು ಅವನೇ. ಅಯ್ಯ ಅವನೆಲ್ಲ ಓದ್ಕೊತಾ ಇರ್ತಾನೆ. ಅವನಿಲ್ಲ ಅಂತ ಗೊತ್ತಿದೆ ಬಂದಿರೋದು. ಬಾ ಬಾಬಣ್ಣ, ಇವತ್ತು ಏನಾಗಿದ್ದು ನಿಮ್ಗೆ? ಯಾಕೆ ಹುಷಾರಿಲ್ವೇ? ಒಂಥರ ಜ್ವರ ಬಂದ್ಬಿಟ್ಟದ ಕಮ್ಮಿ. ಇದಕ್ಕೆ ರೊಮ್ಯಾನ್ಸ್ ಫೀವರ್ ಅಂತಾರೆ. ಈ ಫೀವರ್ ಹೋಗ್ಬೇಕು ಅಂದ್ರೆ ಫ್ಲವರ್ ದಂಡಕ್ಕೆ ಬರ್ಬೇಕು. ಬಾ ಹೋಗಿ ಬಾಬಣ್ಣ, ನಾನು ನಿಮ್ ದಂಡಕ್ಕೆ ಬರಲ್ಲ ಅನ್ನಿ. ಇತ್ತೀಚೆಗೆ ಗಂಡಿನ ಮಾತನ್ನ ಕೇಳೋದು ಬಿಟ್ಬಿಟ್ಟಿದೆ ಅಲ್ವಾ? ಬಿಡ್ತು ಅನ್ನಿ. ನಾನು ಯಾವತ್ತು ನಿಮ್ಮ ಮಾತು ಮೀರಿವ್ನೆ? ನೀರದನ್ನ ಆರ್ಕೊಂಡು ಹೊಂಟಿದೆ ಇಲ್ಲ ನೋಡಿ. ಈಗ ಹಳ ವಿಷಯನೆಲ್ಲ ಬಿಟ್ಟಾಕು. ವಾಸ್ತಾಗ ಪ್ರಾಣಾಯ ಪಕ್ಷಿಗಳ ಥರ ಆರಂಭ. ಹೋಗಿ ಬಾಬಣ್ಣ, ನಂಗೆ ನಾಚಿಕೆ ಆಯ್ತದೆ. ಮುಳುಗಾಚಿಕೆ ಚೆನ್ನಾಗಿ ನಾಚ್ಕತ್ತದೆ ಕಂಬಿಡು. ನಾಚ್ಕೊಳ್ಳೋದು ಎಣ್ಣೆಗಳು ಸೊತ್ತು ಅಂತ ನಮ್ಮ ಅತ್ತೆ ಬೈ ಹೇಳ್ಕೊಟ್ಟವ್ರೆ. ಗಂಡನ ಜೊತೆಗಿದ್ದಾಗ ಅದನ್ನೆಲ್ಲ ಊರಿಂದ ಆಚೆಗೆ ಬಿಸಾಕ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ? ಅಯ್ಯೋ, ಇದನ್ನ ನಮ್ಮ ಅತ್ತೆ ಬೈ ಹೇಳ್ಕೊಡ್ಲಿಲ್ವಲ್ಲ. ಇರಿ, ಈಗಲೇ ಫೋನ್ ಮಾಡಿ ಕೇಳ್ತೀನಿ. ಅಯ್ಯೋ, ಎಲ್ಲದಕ್ಕೂ ಅತ್ತವನು ಫೋನ್ ಮಾಡ್ತಾ ಇದ್ರೆ ಅವಳು ಅಜ್ಜವಾಗದು ಯಾವಾಗ್ಲಾ? ಬುಡಿ ಬಾಬಣ್ಣ, ಇನ್ನೊಸಿದಿಂದಲ್ಲ ಅವರೇ ಆಯ್ತಾರೆ. ಶಂಕರೇಶ್ವರ, ಇವಳು ಜಾಣ್ಯ ಪ್ಯಾದ್ಯ ಒಂದು ಗೊತ್ತಾಯ್ತಾ ಇಲ್ವಲ್ಲಪ್ಪ. ಏನ್ ಹೇಳ್ತಾ ಇದ್ದೀರಿ? ಈಗ ನೀ ಬಂದೆ ಬರ್ಬೋದು ಅವಳು. ಬರಕ್ ಆಗಲ್ಲ ಬಾಬಣ್ಣ. ಅಡಿಗೆ ಅರ್ಧದಲ್ಲೇ ಬಿಟ್ರೆ ಏನ್ ಹಾಕ್ಬೇಕು ಏನ್ ಬಿಡ್ಬೇಕು ಏನೂ ಗೊತ್ತಾಗಲ್ಲ. ಅಜ್ಜಿಗೆ ಅರ್ವ ಚಿಂತೆ ಆದ್ರೆ ಮೊಮ್ಮಗಳಿಗೆ ಸಾಸುವ ಚಿಂತೆ ಅಂತೆ. ಬಿಟ್ರೆ ಹಿಂಗೆ ಮಾತಾಡ್ತಾ ಇರ್ತದೆ. ಬಾ ನನ್ನ ಜೊತೆಗೆ. ಗಂಡನ್ನ ದೂರ ಇಟ್ರೆ ಹಿಂಗೆ ಆಗೋದು. ಅದ್ ಕೇಳೋದು. ಒಸಿ ದಂಡಕ್ಕೆ ಬಾ. ಏನಪ್ಪ ಇದು? ಅಣ್ಣ ಯಪ್ಪನವ್ರು ತಮ್ಮ ಇದು ಕರೆಂಟ್ ಹೊಡ್ಯೋಕ್ಕಾಗಲ್ಲ, ನನಗೇನಾರು ಬಂದ್ಬಿಡ್ತಾ? ಈಗ ಪುಟ್ಮಲ್ಲಿ ಏನಾರು ನನ್ನ ಆಟ ಆಡ್ಸೋಕೆ ಹಿಂಗೆ ಆಡ್ತಾ ಇದ್ದಾಳ. ಪರೀಕ್ಷೆ ಮಾಡೇ ಬಿಡ. ಆಮೇಲೆ ಪುಟ್ಮಲ್ಲಿ ದಂಡಕ್ಕೆ ಬರ್ಬೇಡಿ. ಯಾನಮ್ಮೆ ದೂರ ನಿಂತ್ಕೊಳಕ್ಕೆ ನಾನು ನಿನ್ನ ಮದುವೆ ಮಾಡ್ಕೊಂಡ್ರದು. ಹಂಗಂತ ನಾನು ನಿಮ್ ತವ ಕರೆಂಟ್ ಹೊಡ್ಸ್ಕೊಳ್ಳ. ಅತ್ತೆಯಮ್ಮ ಯಾಕೆ ಅಷ್ಟೊಂದು ಗಾಬರಿ ಆಗಿರಿ? ಬಾಬು, ಬಾಬಣ್ಣ ತವ ಕರೆಂಟ್ ಹೊಡಿತಿದೆ ಕೂಸು. ಅಣ್ಣಯ್ಯ, ಜಾನಿ ಅಂಕಲ್ ಗೆದ್ದಿದ್ದ ಕೈಲಿ ಏನಾದ್ರು ನಿನಗೆ ಬಂದ್ಬಿಡ್ತಾ? ಸಾಕು ಸುಮ್ಮನಿರಡ. ನಂಗೆ ಯಾವ ಕಾಲೇನು ಬಂದಿಲ್ಲ. ನಿಮ್ಮ ಹೊತ್ತಿಗವ ನಾಟಕ ಆಡ್ತಾವಳೆ. ನೀನ್ ನಾಟಕ ಮಾಡ್ಬೋದು, ಅತ್ತೆಯಮ್ಮ ನಾಟಕ ಮಾಡಕ್ಕಿಲ್ಲ. ಹಂಗ್ಯಾ? ಹಂಗಾರೆ ನೀ ಮುಟ್ಟು ಸತ್ಯ ಏನೋ ಅಂತ ಗೊತ್ತಾಯ್ತದೆ. ಬ್ಯಾಡ ಕನ್ಕೂಸು, ಇವ್ರನ್ನ ಮುಟ್ಟಿದ್ರೆ ಕರೆಂಟ್ ಹೊಡಿತದೆ. ಹಿರಿಯತ್ಕೆವ ಒಂದ್ಸತಿ ನೋಡೇ ಬಿಡ್ತೀನಿ. ಅತ್ತೆಯಮ್ಮ, ಅಣ್ಣ ಇಂಥವು ದಿಟ್ವಾಗ್ಲೂ ಕರೆಂಟ್ ಹೊಡಿತದೆ. ಅದ ಬಾಳೆಹಣ್ಣು, ನೀನು ನಿಮ್ಮ ಹತ್ಕೊಂಬನ ಜೊತೆ ಸೇರ್ಕೊಂಡು ನಾಟಕ ಮಾಡಿಯಾ? ನನ್ನ ನಂಬಲಿಲ್ಲ ಅಂದ್ರೆ ಆಚ್ ಕಡೆ ಹೋಗಿ ಯಾರನ್ನಾದ್ರೂ ಮುಟ್ಟು ಗೊತ್ತಾಯ್ತದೆ. ಬನ್ನಿ ಅತ್ತೆಯಮ್ಮ, ಹೋಗವು. ಸಾಕೂಸು. ಅಂಗಳಿ ಮಲ್ಲಪ್ಪ, ಇದ್ಯಾನಪ್ಪ ನನ್ನ ಮೈಲಿ ಕರೆಂಟ್ ಹೊಡಿತಾ ಇದೆ. ಅಣ್ಣಯ್ಯಪ್ಪನವ್ರೇನಾದ್ರು ಚಿಪ್ನ ನನಗೆ ಫಿಕ್ಸ್ ಮಾಡ್ಬಿಟ್ಟಿದಾರ? ಚೆಕ್ ಮಾಡ್ಕೊ. ಈ ಪೊಟೆಟೋದ ಚಿಪ್ಪೆಲ್ಲ ಹಾಕಿದದು. ಇಲ್ಲೂ ಇಲ್ಲ, ಬಟ್ಟಲು ಇಲ್ಲ. ಒಟ್ಟ ಒಳಕ್ಕೇನಾದ್ರು ಹಾಕ್ಬಿಟ್ರ? ಒಟ್ಟ ಒಳಕ್ಕೆ ಹಾಕ್ಬೇಕು ಅಂದ್ರೆ ಒಟ್ಟ ಕುಯ್ಬೇಕು. ಅಯ್ಯೋ ಶಿವನೇ, ಇನ್ನೆಲ್ಲಿ ಇಟ್ಟಿದರು? ಯಾನಮ್ಮೆ ಇಬ್ರು ತೊಣ್ಣೆ ಹಿಡ್ಕೊಂಬಂದ್ಬಿಟ್ರಿ. ನನ್ಗೆ ಹೊಡೆದರೆ ಬಿಡ್ತು ಅನ್ನಿ ಬಾಬಣ್ಣ. ಇದು ನಿಮ್ಗೆ ಹೊಡಿಯಕ್ಕಲ್ಲ, ನಿಮ್ ಒಳಗಡೆ ಕರೆಂಟ್ ಅದಲ್ಲ, ಅದನ್ನ ಓಡ್ಸಕ್ ತಂದೀವಿ. ನನ್ನೊಳಗಿರೋ ಕರೆಂಟ್ ಕೊಡೋದ್ರು ನನಗೆ ತಾನೇ ನೋವಾಗೋದು. ಹಂಗಂದರಿಯಾ? ಹಂಗಂದಲ್ಲಿ ಅಂತ ಕೇಳಿ ಎಲ್ಲಮ್ಮೆ ದಡ್ಪಟ್ಟಿರ್ತವೆ. ಹಚ್ಕೋಗಿ. ಹಾಕ್ಕೋಬೇಕಾದ್ರೆ ಇದು ನಾವಲ್ಲ, ನೀನು.
ಸಾರ್ಥಕ ಆಗೋತು ಕಡ ಬಾಳೆಹಣ್ಣು. ಅರ್ಧ ರಾತ್ರಿ ಕೇಳೋರು ನಿಂಗೆ ಬಾಳೆಹಣ್ಣು ತಂದು ಕೊಡ್ತಿದ್ದಲ್ಲ, ಇವತ್ತು ನನ್ನ ಜೀವನ ಸಾರ್ಥಕ ಆಗೋತು ಕಡ. ನನ್ನ ಹಟ್ಟಿಯಿಂದ ಆಚೆಗಾಗ ದೊಡ್ಡವನಾಗ್ಬಿಟ್ಟಿದೆ ಅಲ್ವಾ. ಇನ್ನೇನು ನಿಂತಾವ್ ಕರೆಂಟ್ ಹೊಡ್ಕೊಂಡು ಇರಕೈತದ? ನೋಡಮ್ಮ ಹೆಂಗ್ ಮಾತಾಡ್ತಾನೆ. ಹೋಗ್ಲಿ ಬಿಟ್ಬಿಡಿ ಬಾಬಣ್ಣ. ಬಾಬಣ್ಣ ನಾನು ಬಾಬು ಇಲ್ಲಿ ಇರ್ತೀವಿ, ನೀವು ಹೋಗಿ ಅಜಾರದಲ್ಲಿರಿ. ನಿಮ್ ಜೊತೆ ಇರಕ್ ಹೆದರಿಕೆ ಆಯ್ತದೇನಿ. ಅದಕ್ಕೆ ನಾನು ಎದುರ್ಸಕ್ ಇಬ್ರು ದೊಣ್ಣೆ ಹಿಡ್ಕೊಂಬಂದ್ರೆ ಇಬ್ರು ಆಚ್ಕೊಂಡಿಲ್ಲ ಅಂದ್ರೆ ನಾನೇ ನಿಮ್ಮಿಬ್ರು ಕರೆಂಟ್ ಹೊಡ್ಸ್ಬಿಡ್ತೀನಿ. ಅಣ್ಣಯ್ಯಪ್ಪ ಮಧು ಮಧು ಜಾನಿ ಮುಟ್ಬೇಡಿ ನನ್ನ. ಕರೆಂಟ್ ಹೊಡಿತಾ? ಜಾನಿ ಕರೆಂಟ್ ಹೊಡಿಲಿಲ್ಲ. ಇನ್ ಮುಂದೆ ಹೊಡೆಯೋದು ಇಲ್ಲ. ಹೇಗಿದೆಲ್ಲ? ಹೇಗೆ ಅಂತ ಕೇಳ್ಬೇಡ. ಇನ್ ಮುಂದೆ ನನ್ನಿಂದ ನೀನು ಕರೆಂಟ್ ಹೊಡಿಯಲ್ಲ. ನೆನ್ನೆನೂ ಹಾಗೆ ಆಯ್ತು. ಆದ್ರೆ ಇವತ್ತು ಬೆಳಗ್ಗೆ ಕರೆಂಟ್ ಹೊಡಿತು ತಾನೆ. ಇದ್ರಲ್ಲ ನಂಗೆ ನಂಬಿಕೆ ಇಲ್ಲ. ಯಾವ್ದಕ್ಕೂ ನಾನು ಹುಷಾರಲ್ಲಿ ನಾನು ಇರ್ತೀನಿ. ಯಮೋನ್ ಹತ್ರ ಇರೋ ಕೋಣನ್ ಬೇಕಾದ್ರೆ ನಂಬಿಸ್ಬೋದು, ಈ ಹೆಣ್ತೀರ್ ನಂಬ್ಸಕ್ಕಾಗಲ್ಲ. ಏನಂದಿದ್ದು? ನೀನೇನು ಭಯ ಪಡ್ಬೇಕಾಗಿಲ್ಲ. ನನ್ ಬೈಲಿದ್ ಕರೆಂಟು ಎದುರು ಮನೆಗೆ ಹೋಗಿ ಸೇರ್ಕೊಂಡಿದೆ. ಹೊಂಟೋಗಿಲ್ಲ, ನೀವು ಶಿಫ್ಟ್ ಮಾಡಿದಾರೆ. ಇದೇನಿದೆ ಗೌಡ್ರೆ, ಮುಖನ ಕೆಂಡ ಸಂಪಿಗೆ ತರ ಇಟ್ಕೊಂಡಿದ್ದೀರಾ? ಒಬ್ಬ ರುಂಡನ ಚೆಂಡಾಡ್ಬೇಕಾಗದೆ. ಮಧುರವ್ರೆ, ಆ ವಿಷಯ ಬಿಟ್ಟಾಕಿ ಕೈ ಕೊಡಿ, ನಿಮ್ ಬೆರಳು ಕೊಡಿ, ಹೇಳ್ತೀನಿ. ಮಧುರವ್ರೆ, ನಿಮಗೆ ನೋವು ಕೊಡಕ್ ನನಗೂ ಇಷ್ಟ ಇಲ್ಲ. ಇದೇನಿದೆ ಗೌಡ್ರೆ, ನೀವು ಮುಟ್ಟಿದ್ರೆ ಶಾಕ್ ಹೊಡಿತಿದ್ದೆ. ನೋಡ್ದೆ ಡಾರ್ಲಿಂಗ್, ಪ್ರಪಂಚದಲ್ಲಿ ಕಾಯಿಲೆ ನನ್ ಬಿಟ್ರೆ ಬೇರೆ ಯಾರಿಗೂ ಇಲ್ಲ ಅಂತಿದ್ದೆ. ನಿನ್ ಮುಂದೆನೆ ಒಂದ್ ತಗಡು ನಿಂತಿದೆ ನೋಡು. ಓ ಅಣ್ಣಪ್ಪನವ್ರೆ, ಇದೆಲ್ಲ ನಿಮ್ಮಿಂದ. ಅವರಿಂದ ಹೇಗಾಗುತ್ತೆ? ಹೂ ಮಧುರವ್ರೆ, ಒಂದ್ ಚಿಪ್ಪು. ಯಾವ ಚಿಪ್ ಬಗ್ಗೆ ಮಾತಾಡ್ತಿದ್ದೀರಾ? ಅದು ಚಿಪ್ಪಲ್ಲ ಮಧುರವ್ರೆ, ಇಂಥ ಚೀಪ್ ವ್ಯಕ್ತಿ ಸಹವಾಸ ಮಾಡಿದ್ರೆ ಅಂಟ್ರೋಗ ನನಗೂ ಬಂದ್ಬಿಡ್ತದೆ ಅಂದಿ. ಹಾಗಾದ್ರೆ ಇದು ಅಂಟ್ರೋಗನೇ ಇರಬೇಕು. ಸರಿಯಾಗಿ ಹೇಳ್ದೆ ಡಾರ್ಲಿಂಗ್. ನೀನೇನಾದ್ರೂ ಗೌಡ್ರ ಜೊತೆ ಇಲ್ಲೇ ಇದ್ರೆ ಆ ಕಾಯಿಲೆ ನಿನ್ಗೂ ಬಂದ್ಬಿಡುತ್ತೆ. ಮೈ ಗಾಡ್. ಗೌಡ್ರೆ, ಫಸ್ಟ್ ಇಲ್ಲಿಂದ ಆಚೆ ಹೋಗಿ. ಮಧುರವ್ರೆ, ನಾವು ಆಗಲ್ಲ, ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ. ಏನು ಬೇಡ, ನೀವು ಇಲ್ಲೇ ಇದ್ರೆ. ಮಧುರವ್ರೆ, ನೀವು ನನಗೆ ಹೊಡೆದರೆ ಈಗ ಹೋಗ್ಲಿಲ್ಲ ಅಂದ್ರೆ ಅವಳ ಜೊತೆಗೆ ನಾನು ಸೇರ್ಕೊಂಡು ಹೊಡಿತೀನಿ. ದಾಡಬುಡಿ ಹೋಯ್ತೀನಿ. ಈಗಿದೆ ಮಾರಿ ಹಬ್ಬ. ಗೌಡ್ರು ಪುಟ್ಮಲ್ಲಿಯವ್ರ ಹತ್ರನೂ ಸುಳಿಯಲ್ಲ. ಯು ಆರ್ ಆಲ್ ರೈಟ್. ದೇವಿ, ನಮ್ ಬಾಬಣ್ಣಂಗೆ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟಿಯೆ? ಒಳ್ಳೆ ಗುಂಡ್ಕಲ್ ತರ ಇದ್ರು, ಈಗ ನೋಡಿದ್ರೆ ಲೈಟ್ ಕಂಬದ ತರ ಆಗ್ಬಿಟ್ಟವ್ರೆ. ಏನ್ ಮಾಡೋಣ? ಯಾಕೆ ಪುಟ್ಮಲ್ಲಿಯವ್ರೆ ಒಂಥರ ಇದ್ದೀರಾ? ಏನು ಅಂತ ಒಳ್ಳೆ ಚಂದನವ್ರ, ನನ್ ಮನ್ಸಿಗೆ ತುಂಬಾ ನೋವಾಯ್ತು. ಅದೇನ್ ನೋವು ಅಂತ ನನ್ನ ಹತ್ರ ಹೇಳ್ಕೊಳ್ಳಿ, ಎಲ್ಲ ಮಾಯ ಆಗ್ಬಿಡುತ್ತೆ. ಯಾರ ಮೇಲಾದ್ರೂ ಪ್ರೀತಿ ಹುಟ್ಟಿದ್ಯಾ? ಯಾನಂದ್ರೆ ನಿಮ್ ಕಷ್ಟ ನನ್ನ ಹತ್ರ ಹೇಳ್ಕೊಳ್ಳಿ ಎಂದೆ. ನಮ್ ಬಾಬಣ್ಣಂಗೆ ಮುಟ್ಟಿದ್ರೆ ಕರೆಂಟ್ ಹೊಡಿಯೋ ಕಾಯಿಲೆ ಶುರು ಆಗ್ಬಿಟ್ಟದೆ. ಅದಕ್ಕೆ ಮನ್ಸಿಗೆ ತುಂಬಾ ನೋವಾಯ್ತು. ಅದೇ ಖುಷಿ ಪಡೋ ವಿಷಯಕ್ಕೆ ದುಃಖ ಯಾಕೆ ಪಡ್ತೀರಾ ಪುಟ್ಟಮಲ್ಲಿಯವರೇ? ಖುಷಿ ಅದಂಗೆ. ಅದು ಅದು ನಿಮ್ ಗೌಡ್ರ ಮೈಯಲ್ಲಿ ಕರೆಂಟ್ ಇರೋದ್ರಿಂದ ಮನೆಯಲ್ಲಿ ಒಂದು ಜನರೇಟರ್ ಇದ್ದಂಗೆ. ನಿಮಗೆ ಬಲ್ಬ್ ಬೇಕಾ, ಅವ್ರ ಬೈಕ್ ಪ್ಲಗ್ ಹಾಕಿ. ನಿಮ್ಗೆ ಮಿಕ್ಸಿ ಬೇಕಾ, ಅವ್ರ ಬೈಕ್ ಪ್ಲಗ್ ಹಾಕಿ. ಟಿವಿ ಬೇಕಾ, ಅವ್ರ ಬೈಕ್ ಪ್ಲಗ್ ಹಾಕಿ. ಅವಾಗ ನಿಮ್ ಮನೆಗೆ ಕರೆಂಟ್ ಬಿಲ್ಲೇ ಬರೋದಿಲ್ಲ. ಚಂದನವ್ರೆ, ಹಿಂಗೆಲ್ಲ ಮಾತಾಡಂಗಿದ್ರೆ ನಮ್ಮ ಮಟ್ಟಿಗೆ ಕಾಲ ಇಡಬೇಡಿ. ನೀವೇನೋ ನನ್ನ ಕಷ್ಟವ ದೂರ ಮಾಡ್ತೀರಾ ಅಂದ್ರೆ ನನ್ನೇ ಕ್ಯಾಂಡಲ್ ಮಾಡಾರಿಯಾ? ಅದು ಕ್ಯಾಂಡಲ್ ಅಲ್ಲ, ಕಿಂಡಲ್. ಹಿಡಿದ್ರೆ ಜಾಡ. ನಮ್ಮ ಮಟ್ಟಿಗೆ ಬರಬೇಡಿ, ಹೋಗಿ ಇಲ್ಲಿಂದ. ಪುಟ್ಟಮಲ್ಲಿಯವರೇ, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು? ನಿಮ್ಗೂ ಕರೆಂಟ್ ಹೊಡಿಯೋ ಕಾಯಿಲೆ ಇತ್ತಲ್ಲ, ಹೆಂಗ್ ವಾಸಿ ಆಯ್ತು? ಹೊಡೆಯೋದ್ರಿಂದ. ಹೊಡಿಯೋದ್ರಿಂದ? ನನಗೆ ಈ ಕಾಯಿಲೆ ಇದ್ದಾಗ ನನ್ನ ಹೆಂಡತಿ ಮಧುರ ನನಗೆ ದಿನಕ್ಕೆ 3 ಸಲ 2 ಗಂಟೆ ಚೆನ್ನಾಗಿ ಹೊಡಿತಿದ್ಲು. ಬೆಳಗ್ಗೆ ತಿಂಡಿ ಆದ್ಮೇಲೆ, ಮಧ್ಯಾಹ್ನ ಊಟ ಆದ್ಮೇಲೆ, ರಾತ್ರಿ ಮಲಗುವಾಗ ಕೂಡ ಹೊಡೆದೇ ಮಲಗಿಸ್ತಿದ್ಲು. ಹಂಗಾಗಿ ಕಾಯಿಲೆ ವಾಸಿ ಆಗೋಯ್ತು. ಹೊಡೆದ್ರೆ ನೋವಾಗಲ್ವಾ? ಆಗದೆ ಇರುತ್ತಾ? ಕಾಯಿಲೆ ವಾಸಿ ಆಗ್ಬೇಕು ಅಂದ್ರೆ ಹೊಡಿಲೇಬೇಕು ಪುಟ್ಟಮಲ್ಲಿಯವರೇ. ಹಂಗಾರೆ ನಾನು ನಮ್ಮ ಬಾಬಣ್ಣಂಗೆ ಹೊಡಿಬೇಕು ಅಂದರಿಯಾ? ಬೇರೆ ದಾರಿನೇ ಇಲ್ಲ ಪುಟ್ಟಮಲ್ಲಿಯವರೇ, ಹೊಡಿಲೇಬೇಕು. ಹೆಂಗು ಹೊಡಿಬೇಕು ಅಂದ್ರೆ ಅವ್ರ ಮೈಯಲ್ಲಿರೋ ಕರೆಂಟ್ ಹೋಗ್ಬೇಕು, ಇಲ್ಲ ಅವರೇ ಹೋಗ್ಬೇಕು. ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ಹೊಡಿಲೇಬೇಕು ಅಂದೆ. ಹಂಗಾರೆ ಹೊಡಿತೀನಿ ಬಿಡಿ. ಯಾವ್ದ್ರಲ್ಲಿ ಹೊಡಿಲಿ? ಒಂದು ಸಣಕ್ಲು ಕಡ್ಡಿ ತಗೊಂಡು ಚೆನ್ನಾಗಿ ಬಾರಿಸಿ. ಕಡ್ಡಿ ಸಣ್ಣದಾದಷ್ಟು ಪೆಟ್ಟು ಜೋರಾಗಿ ಬೀಳುತ್ತೆ. ಬೇಕಿದ್ರೆ ಹೇಳಿ, ನನ್ಗೂ ಹೊಡೆದಿರೋ ಕಡ್ಡಿ ನಮ್ಮನೇಲಿದೆ, ತಂದು ಕೊಡ್ತೀನಿ. ಅದನ್ನ ತಂದ್ಕೊಡಿ, ಅದ್ರಲ್ಲೇ ಹೊಡಿತೀನಿ. ಈಗ ಬಿಸಿ ಬಿಸಿ ಕಾಫಿ ಕಾಯಿಸ್ಕೊಡ್ತೀನಿ, ಬನ್ನಿ.
ಇನ್ನು ಮುಂದೆ ಇದೆ ಹಬ್ಬ. ಆಮೇಲೆ ಪುಟ್ಮರಿ ವಾಟ ಸಿಗ್ತದೆ ಇಟ್ಟು ತಕೊಂಬಮ್ಮೆ. ಬಂದೆ ಬಂದೆ. ಬಾಬಣ್ಣ ಈಗ ಬಂದ್ರಿಯಾ? ಆಮೇಲೆ ಪುಟ್ಮರಿ ಬಂದು ಕೂತ್ರೆ ನೋಡ್ಬಿಟ್ಟು ಈಗ ಬಂದ್ರೆ ಅಂತ ಕೇಳ್ತದೆ ಇಲ್ಲ. ಯಾನಾಗಿದ್ದು ನಿಂಗೆ ಮೊನ್ಯಾಗರುವ ನಿಮ್ ತವ ಏನೋ ಹೇಳ್ಬೇಕು. ಅದ್ ಯಾನ ಹೇಳಮ್ಮೆ. ಐ ಲವ್ ಯು. ಅಯ್ಯೋ ಬಿಟ್ಟು ನಂಗೆ ಬೊಮ್ಮೆ ನೀನು ಯಾನ್ ಇವತ್ತು ಈ ಪಾಟಿ ಪ್ರೀತಿ ಬಂದ್ಬಿಟ್ಟದೆ. ನಿನ್ ಕಷ್ಟಗಳು ನೋಡಕ್ ಆಯ್ತಿಲ್ಲ. ಹ್ಯಾಂಗ್ ಮಾಡೋದಮ್ಮೆ ಪುಟ್ಮರಿ? ಬೇಡ ಬೇಡ ಅಂದ್ರೆ ಕಷ್ಟಗಳು ಬಂದು ನಂಗೆ ಸುತ್ಕೋತಾವಲ್ಲ ಇವಳು. ಅದು ನೋಡ್ಸವು ಅಂತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ಇದಕ್ಕೆ ಮತ್ತೆ ಅಂತವು ಡಿಪ್ರೆಷನ್ ತಗೊಂಡಿವನೆ. ಅದು ಡಿಪ್ರೆಷನ್ ಅಲ್ಲ ಕಮ್ಮೆ, ಪರ್ಮಿಷನ್. ಹಿಡ್ರಿ ಜಾಡ. ಅಲ್ಲ ಕಮ್ಮೆ, ಊರ್ ಸುತ್ಕೊಂಡ್ ಮಾರಿ ಕುಡಿತಾವ್ ಯಾಕೆ ಬಂದೆ? ಅದ್ಯಾನ್ ನೇರ ಹೋಗ್ ಬಾ. ನಿಮ್ ಒಳ್ಳೇದಕ್ಕೆ ಇದನ್ನೆಲ್ಲ ಮಾಡ್ತೀವ್ನಿ, ನೋವಾದ್ರೆ ಸಹಿಸ್ಕೊಳ್ಳಿ. ನಿಮ್ಮ ಎಲ್ಲ ನೋವನ್ನು ಕೊಡುಗೆ ನೀಡಿ ನನಗಿನ್ನು ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿಮ್ಮ ವಶಕ್ಕಿನ್ನು. ಆಮೇಲೆ ಪುಟ್ಮಲಿ ಒಟ್ಟಷ್ಟು ಪ್ರಾಣ ಆಯ್ತದ ಇಟ್ಟಂದಿಕ್ಕು ಅಂದ್ರೆ ಈ ತರ ಹಾಡು ಹೇಳ್ತಾ ನಿಂತ್ಕೊಂಡೆ ಹಿಂಗ್ ಮಾಡ್ರೆ ನನಗೆ ಕೆಟ್ಟ ಕೋಪ ಬರ್ತದೆ. ಅದ್ಯಾನ್ ಮಾಡ್ಬೇಕು ಅಂತದೆ ಬಿರ್ನ್ ಮಾಡು. ಹಿಂಗ್ ಹೊಡೆದ್ರೆ ನಿಮ್ ಮೈಲಿರೋ ಕರೆಂಟ್ ಆಚ್ಕೋಯ್ತೆ ಅಂದ್ರು. ಆಮೇಲೆ ಹೊಡೆದ್ರೆ ನನ್ನ ಮಹಿಳೆಯರ ಕರೆಂಟ್ ಹಾಚ್ಕೋಯ್ತದೆ ಅಂತ ಯಾವ ಬಡ್ಡೆ ನಮ್ಮ ಹೇಳ್ದದು? ಚಂದನವರು ಅದ ಆಶಯ. ನಾಳೆ ದಿನ ನಿಮ್ ಗಂಡನ್ನ ಗುಂಡಿಲ ಮುಚ್ಚಿ ಮಣ್ಣಲ್ಲಿ ಮುಡಿ ಅಮರನ ಆಯ್ತಾರೆ ಅಂತಾರೆ. ಹಂಗೆ ಮಾಡಿಯಾ? ಹಂಗೆ ಮಾಡ್ತೀನಿ. ನೆಪ್ನವ್ರೆ ಒಂದ್ ನಿಮಿಷ ನಿಂತ್ಕೊಳ್ಳಿ, ನಿಮ್ ಜೊತೆ ಮಾತಾಡ್ಬೇಕು. ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಹಂಗೆಲ್ಲ ಅನ್ಬೇಡಿ ಅಣ್ಣಪ್ಪನವ್ರೆ, ಇದು ನನ್ನ ಜೀವನದ ಪ್ರಶ್ನೆ. ಏನಾಯ್ತು? ಡಾಕ್ಟರ್ ಏನಾದ್ರು ದೊಡ್ಡ ರೋಗ ಇದೆ, ಆದಷ್ಟು ಬೇಗ ಹೊರಟೋಗ್ತೀರಾ ಅಂದ್ರ? ನೀವೇನು ಚಿಂತೆ ಮಾಡ್ಬೇಡಿ. ನೀವು ಹೋದ್ಮೇಲೂ ಕೂಡ ಪುಟ್ಮಲ್ಲಿ ಅವ್ರನ್ನ ನಿಮ್ಗಿಂತ ಚೆನ್ನಾಗಿ ನಾನು ನಾನು ಮಧುರ ಚೆನ್ನಾಗಿ ನೋಡ್ಕೋತೀವಿ ಅಂದೆ. ಯಾಕಣ್ಣಪ್ಪನವ್ರೆ ಈ ತರ ಮಾಡಿ ನೊಂದಿರೋ ಜೀವನ ಇನ್ನೊಸಿ ನೋಯಿಸಿರಿ. ಆ ಚಿಪ್ಪೆಲ್ಲಿದ್ದು ಕೊಟ್ಬಿಡಿ. ಏನು ಚಿಪ್ಪ? ನಾಟಕ ಸಾಕು. ಆ ಕಂಪನಿ ಓನರ್ ನೀವು. ನಿಮ್ ಕೆಲಸ ಆಗ್ಬೇಕು ಅಂದ್ರೆ ಎಂತ ವೇಷ ಹಾಕಕ್ಕೂ ರೆಡಿ ಅಲ್ವಾ? ನೋಡಿ, ನಿಮ್ ವಾಚ್ಲಿ ಚಿಪ್ಪಿಟ್ಟು ತಪ್ಪು ಮಾಡಿನಿ, ಒಪ್ಕೋತೀನಿ. ಅದಕ್ಕೆ ಈಗ ನೀವು ನನ್ನಲ್ಲಿ ಎಲ್ಲೋ ಚಿಪ್ಪಿಟ್ಟು ಆಟ ಆಡ್ಸಿರಿ. ನಾ ಮಾಡಿದ ತಪ್ಪಗ ನಿಮ್ ಕಾಲಿಡಿದ್ ಬೇಡ್ಕತ್ತೀನಿ. ಮುಟ್ಬೇಡಿ. ದೂರ ದೂರ. ನೋಡಿದ್ರ ನೀವೇನ್ ದೂರ ನಿಂತ್ಕೊಂತಿದಾರಿ. ಇನ್ನು ನಮ್ಮ ಪುಟ್ಮಲಿ ಕತೆ ಯಾನಾಗಬೇಕು ಹೇಳಿ? ಅವಳು ನನ್ನ ಮೈಲಿರೋ ಕರೆಂಟ್ ಹೋಗ್ಲಿ ಅಂತ ದಿನ ದೊಣ್ಣೆ ತಕೊಂಡ್ ಹೊಡೆದಾಕ್ಬಿಡ್ತಾಳೆ. ಇನ್ನೆರಡು ದಿನ ಹಿಂಗೆ ಹೊಡಿತಾ ಇದ್ರೆ ಆದಷ್ಟು ಬಿರ್ನೆ ಚಟ್ಟ ರೆಡಿ ಮಾಡಿಸ್ಬೇಕಾಯ್ತದೆ. ಇದರಿಂದ ನನ್ನ ಕಾಪಾಡಿ. ನೀವು ಹೀಗೆ ಹೇಳಿದ್ರೆ ನಾನು ನಂಬಿಡ್ಬೇಕಾ? ನಂಬಲೇಬೇಕು. ಈಗ ನನ್ನ ತಪ್ಪನ ಅರಿವಾಗಿ ನಾನು ಫುಲ್ಲಾಗಿ ಬದಲಾಗಿನಿ. ಆ ಚಿಪ್ಪೆಲ್ಲಿತ್ತು ಅಂತ ಹೇಳಿ ನಿಮಗೆ ಕಾಟ ಕೊಡಲ್ಲ. ನನಗ್ ಗೊತ್ತಿಲ್ಲ. ನಿಮಗ್ ಸಹಾಯ ಮಾಡೋದು ಒಂದೇ, ಆ ಊಸರುವಳಿ ಜೊತೆ ಸ್ನೇಹ ಮಾಡೋದು ಒಂದೇ. ನೀವು ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸ್ತಿರ್ತೀರ. ಈಗೇನೋ ನೀವು ಚಿಪ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅವ್ನ ಮೇಲೆ ಆಣೆ. ಮುನ್ಮೇಲೆ ಆಣೆ ಇಟ್ಟಿದ್ರ ಅಂತ ಹೇಳ್ತಿದ್ದೀನಿ. ಸರಿ ಬಿಚ್ಚಿ, ಕನ್ನಡಕ ಬಿಚ್ಚ್ರಿ. ಅಂದ್ರೆ ಕನ್ನಡಕದಲ್ಲಿ ಇಟ್ಟಿದಾರ್ಯಾ? ಇನ್ನೊಂದ್ಸಲ ಏನಾದ್ರೂ ಇಂಥ ಕಿತ್ತೋದ್ ಕೆಲಸ ಮಾಡಿದ್ರೆ ನೀವು ಊಹಿಸಕ್ಕೂ ಆಗ್ಬಾರ್ದು ಅಂತ ಜಾಗದಲ್ಲಿ ಇಟ್ಬಿಡ್ತೀನಿ. ಡಾರ್ಲಿಂಗ್, ಡಾರ್ಲಿಂಗ್ ಎಲ್ಲಿದ್ಯಾ? ಬೇಗ ಬಾ. ನಿನ್ ಗಂಡಂಗೆ ಇವತ್ತು ನಿನ್ ಮೇಲೆ ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ. ಡಾರ್ಲಿಂಗ್ ಕಾಯಿಸ್ಬೇಡ, ಬೇಗ ಬಾ. ಈ ಚಿಪ್ಪಿಂದ ಪುಟ್ಮನಿ ನನ್ನ ದಂಡಕ್ಕೆ ಬರ್ತೀನಿಲ್ಲ. ಅದಕ್ಕೆ ಜನ ಕಳ್ಕೊಂಡಾಗ ಆಗ್ಬಿಟ್ಟಿತ್ತು. ಈಗ ಒಂದು ರೊಮ್ಯಾಂಟಿಕ್ ಸಾಂಗ್ ಆಡ್ಬಿಟ್ಟು ಕಳ್ಕೊಂಡು ಪಡ್ಕೊಂಡ್ಬಿಡ್ತೀನಿ. ಆಮೇಲೆ ಪುಟ್ಮನಿ
ಅಣ್ಣಪ್ಪನವ್ರೆ ಇದಕ್ಕೆ ಹಿಂಗ್ ಓಡ್ ಬಂದರಿ ಮೊದಲವ್ರು ಚಾ ಕೊಡಿಸ್ಬಿಟ್ರ ಪುಟ್ಮಲ್ಲಿಯವ್ರು ನಿಮಗ್ ಶಾಕ್ ಕೊಡ್ಸ್ಬಿಟ್ರ? ಅಣ್ಣಪ್ಪನವ್ರೆ ಪುಟ್ಮಲ್ಲಿ ನೀವೇನಾದ್ರು ಚಿಪ್ ಕೊಟ್ಬಿಟ್ಟಿದ್ರ ಅಂತ ಕಿತ್ತೋದ್ ಕೆಲ್ಸ ಮಾಡಕ್ಕ ನಾನೇ ನೀವ? ನೀವೇನು ಗಂಗಾ ನದಿಯಿಂದ ಎದ್ಕೊಂಡು ಗಂಗಾ ಪುತ್ರ ಅನ್ಕೊಂಬಿಟ್ರ್ಯಾ? ನಿಮ್ ಕಿತ್ತೋದ್ ಬುದ್ಧಿ ನಂಗ್ ಗೊತ್ತಿಲ್ವಾ? ನಾನು ಯಾವ ಚಿಪ್ಪು ಕೊಟ್ಟಿಲ್ರಿ, ಮದುಗ್ ನೀವೇ ಚಿಪ್ ಕೊಟ್ಟಿರ್ಬೇಕು. ಅಣ್ಣಪ್ಪನವ್ರೆ ದೇವ್ರ ಆಣೆಗಳು ನಾನು ಮಧುರ ಅವ್ರಿಗೆ ಇದುವರೆಗೆ ಯಾವ ಚಿಪ್ಪು ಕೊಟ್ಟಿಲ್ಲ. ಅದೇ ದೇವ್ರಾಣೆಗೂ ಪುಟ್ಮಲ್ಲಿಯವ್ರಿಗೂ ನಾನು ಯಾವ ಚಿಪ್ಪು ಕೊಟ್ಟಿಲ್ಲ. ನೀವ್ ಮಾತಾಡ್ತಿರೋದು ಕರೆಕ್ಟ್ ಆಗೇ ಇದೆ. ನೀವ್ ಯಾರು ನಂಗೆ ಚಿಪ್ ಕೊಟ್ಟಿಲ್ಲ. ಈ ಉಪಾಯ ಮಾಡಿದವರು ಮಧುರ ಅವರಯ್ಯ. ಈ ಉಪಾಯ ಯಾಕೆ ಮಾಡಿದ್ರಿ? ನೀವಿಬ್ರು ಸೇರ್ಕೊಂಡು ನಮಗ್ ಶಾಕ್ ಹೊಡ್ಸೋ ಆಟ ಆಡಿದ್ರಲ್ಲ, ಅದಕ್ಕೆ ಈ ಪ್ಲಾನ್ ಮಾಡಿದ್ವಿ. ಅಲ್ಲ ನಿಮ್ಗೆ ಚಿಪ್ ಎಲ್ಲಿಂದ ಬಂತು ಒಂದಿ? ರಾಕಿರ ತರ ಈಸ್ಕೊಂಡ್ವಿ ಅಂದೆ.